ಸುಂದರ ಸುರಸುಂದರ ಅಂಗ, ಕೆನ್ನೆ ಯಾಪಲ್ಲು, ಬಂಗಾರ. ನಮ್ಮಪ್ಪ ಮೇಕಪ್ ಮಾಡ್ಕತ್ತವನ. ಓ ಇದು ಬರ್ತೀನಿ. ಗುಂಡೆಲ್ಲ ಉದ್ರೋಗದ. ಗಾಡಿದಲ್ಲಿ ನೋಡ್ರಿ ಆತು ಬಂದಂಗ ಬಂದವೆ ಕೂದಲು. ವಯಸ್ಸು ನೋಡ್ರಿ 80 ವರ್ಷ ಆಗಿರೋಂಗ್ ಕಾಣುತ್ತಾ. ಈ ವಯಸ್ಸಲ್ಲಿ ಮೇಕಪ್ ಬೇರೆ ಕೇಳು. ಈ ಬಡ್ಡಿ ಮಗನ್ಗ ಈಗಲ್ಲ ನೋಡು. ಅಪ್ಪ ಯಾವ ಇವೆಲ್ಲ ಹಿಂಗ್ ಹಿಂಸೆ ಕೊಡ್ತವೆ. ಹೋಗಾದ್ರೆ ಇನ್ನು ಮುಗಿನಿಲ್ಲಪ್ಪ ನಿನ್ ಮೇಕಪ್. ಓಹೋ ಹೋ 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 ನನ್ನ ಮಗ, ಏಲ್ಲ ಮಗರೇ ನಿನ್ ಕಷ್ಟ ಅಲ್ಲ ಕಲ. ನನ್ನ ಮೇಕಪ್ ಮೇಲೆ ನಿನ್ಗೆ ಹಾಕ್ಲ ಕಣ್ಣು. ಲೇ ಮಗನೇ, ನಾನೇನೇ ಮಾಡಿದ್ರು ನಿನ್ನೊಳ್ಳೇದಕ್ಕೆ ಅಂತ ತಿಳ್ಕಲ್ಲ. ನಾನು ಒಳ್ಳೇದು ಯಾವ ಕೆಲ್ಸವ ನೀ ಯಾವ ತರ ಮಾಡಿದ್ಯಪ್ಪ. ಇಲ್ಲಿ ಕೂತವನ ಬಿಟ್ಟ ಅವನಾರ ಕೇಳೋ. ನಾನು ಒಳ್ಳೇದು ಯಾವ ಕೆಲ್ಸವ ನೀ ಯಾವ ತರ ಮಾಡಿದಾನಪ್ಪ ಅಂತ ನಿನ್ನ ಇತಿಹಾಸ ಬಿಡವ ತಿರುಗಿ ತೋರ್ಸಪ್ಪ. ನನ್ನ ಮಗ ನೋಡ್ರಪ್ಪ, ನನ್ನ ಈ ಚರಿತ್ರೆಗೆ ಕೈ ಹಾಕುತ್ತ. ಲೇ ನನ್ನ ಮಗನೇ, ನನ್ನ ಇತಿಹಾಸ ಪುಟ ತೆಗೆದು ತೋರ್ಸುಲ್ಲಕಲ್ಲ. ನನ್ನ ಇತಿಹಾಸ ಪುಟ ಕೇಳಿದ್ರೆ ಬೆಚ್ಚಿಬಿಡ್ತೀಯ. ಸುಮ್ಮನಿಲ್ಲ. ಓ ನಿನ್ ಚರಿತ್ರೆ ತುಂಬಾ ದೊಡ್ಡದು ಒಂದು ಗೊತ್ತು. ಅದನ್ನ ಸಣ್ಣ ಮಾಡಿ ಹೇಳು ನನ್ ಜರ್ಗ. ಬಾಯ್ಲಿಕ್ಕಂದ ನಿನ್ನ ವಯಸ್ಸಿನಾಗ ನಾನು ಎಂತೆಂತ ಆಟ ಆಡಿದೀನಿ ಗೊತ್ತೇನಿಲ್ಲ. ಕಬ್ಬುನ ಗದ್ದೆ, ಕಡ್ಡಿ ತೋಟ, ಬಾಳೆ ತೋಟ, ಯಾವ್ದು ಬಿಡ್ಲಿಲ್ಲಕಲ್ಲ. ಗರಿಕೆ ಉಟ್ಟು ಉಟ್ಟು ಪರದು ಬೆಳೆ ಮಾಡಿದೀನಿ. ಸುಮ್ಮಿಲ್ಲ. ಆ ಮಾರಮ್ಮ ನಿನಗ ನಾಚಿಕೆ ಮಾನ ಮರ್ಯಾದೆ ಅನ್ನೋದನ್ನೇ ಕೊಟ್ಟಿಲ್ಲ ಅನ್ನೋ. ವಯಸ್ಸಾದ್ಮೇಲೆ 60 ಆದ್ಮೇಲೆ ಅದರ ಚಪಲ ಜಾಸ್ತಿ ಅಂತಾರೆ. ನಾಚಿಕೆ ಆತಕ್ ಬಿಡ್ಬೇಕು. ಅಲ್ಲ ಕಣಪ್ಪ, ನೀನು ಎತ್ತುದ್ದು ಉತ್ತುದ್ದೇ ಹೇಳ್ತಾ ಇದೆಯಲ್ಲ. ಯಾಗ್ಲೂ ಬಂದರು ಕರ್ಗೊಳ್ಗುವ, ಯಾಗ್ಲಾರ್ದರು ಕರ್ಗೊಳ್ಗುವ ಸಮ ಮಾಡ್ಬೇಡ ಕಣಪ್ಪ. ನೀನು ಪಾಳಗದ್ದೆಯ ಎಲ್ಲೆಲ್ಲಾರ ಉತ್ತಿರೋ. ವಯಸ್ಸು ಬಂದರು ಮಗನ್ಗುವ ಪಾಳಗದ್ದೆಯ ಉಳುಕೋ ಅವಕಾಶ ಮಾಡ್ಕೊಡಪ್ಪ. ಗರ್ಕೆ ಬೆಳೆದಿರ್ತ ನಾನು ಸಡ್ಲ ಮಾಡ್ತೀನಿ. ಲೇ ನನ್ನ ಮಗನೇ, ಗರ್ಕೆ ಗದ್ದೆ ಉಳ್ದ ಸುಲಭಲ್ಲಕಲ್ಲ. ಗುಳವ ತಟ್ಟಿಸ್ಕೋರು ನುಲ್ಕತ್ತದೆ, ಮಂಡುಗುಳ ಕಟ್ಕೋರು ನುಲ್ಕತ್ತದೆ. ನಿನಗೆ ಯಾವ ಮಹಾ ವಯಸ್ಸಾಗಿದ್ದೋ ನನ್ನ ಮಗನೇ. ಇನ್ನು ತುಡಿನೇ ಆರ್ಲಿಲ್ಲ. ತಡ್ಕಳ್ಳ ನನ್ನ ಮಗನೇ, ನಿನ್ ಗೊತ್ತಿ ಕಾಣಿಸ್ತೀನಿ. ನನಗೆ ವಯಸ್ಸಾಗಿಲ್ಲ ಅಂತ ಹೇಳಪ್ಪ. ನಾನು ರೂಮಿಗೆ ಬಂದು ಯಾವ ತರ ನೋಡಿದ್ಯಪ್ಪ. ನೀವೇ ಕೇಳ್ರಪ್ಪ, ಇಷ್ಟು ಜನ ಎಲ್ಲ ಕೂತಿದ್ದಾರೆ. ವಯಸ್ಸು ಬಂದ್ ಮಗ. ಈ ನನ್ನ ಮಗ 10:30 ಮೇಲೆ ಹೋಗಿ ಬಂದು ಮನಿ ಕತ್ತಾನೆ. ಅದು ಹೆಂಗ್ ಮನಿ ಕಂದನೋ, ಅದೇನೇನು ಮಾಡ್ಕ ಮನಿ ಕಂದನೋ. ನಾನು ಇವ್ನ ಬೆಡ್ರೂಮ್ಗೆ ಬಾಗಲ್ ತಕ ಹೋದ್ರೆ ನನಗೆ ಮರ್ಯಾದೆ ಹೋಗಲ್ಲಪ್ಪ ಅಪ್ಪನಾಗಿ. ನಾನು ಬೆಡ್ರೂಮಲ್ಲಿ ಎಂತೆಂತ ಐಟಮ್ ಮಾಡ್ದವನಿಗೆ ಗೊತ್ತಪ್ಪ. ನಾನು ಕೇಳ್ಬಿಡ್ತೀನಿ, ಹೇಳು ಕಂದ, ನೀನ್ ಮಾಡ್ಬೇಕಾದ್ದು ಹೇಳ್ತೀನಿ ಕೇಳು. ಹೇಳಪ್ಪ. ಆಯ್ತು ಹೇಳು. ನಂಬರ್ 1 ರತಿ ವಿಜ್ಞಾನ. ಮಗ. ನಂಬರ್ 2 ಕಾಮ ಕೇಳೆ. ಕಾಮಣ್ಣೇನ ಕೇಳ
ಸತ್ 3 ತಿಂಗಳಾಯ್ತು. ನಂಬರ್ 3 ಪದ್ಮಿನಿಯ ಪಲ್ಲಂಗ. ನಂಬರ್ 4 ಮೈಸೂರು ಮಲಿಯ. ಮನೆ ಗಡ್ಗೆ ತೀರ್ಸದ್ನ ಕಣಪ್ಪ, ಗಡ್ಗೆ ತೀರ್ಸದ್ನ. ನಂಬರ್ 5 ಎಲ್ಲ ತರದ ಆಸನಗಳು. ಜನಕ್ಕೆಲ್ಲ ಗೊತ್ತು ಕಲ, ಭಗವಂತ ಕೊಟ್ಟಿರೋದು ಒಂದೇ ಆಸನ ಅಂತ. ಎಲ್ಲಾ ತರದ ಆಸನಗಳು ಎಲ್ಲ ಬಂದವರು. ಇನ್ನು ನಂಬರ್ 6 ಹೇಳ್ತೀನ, ಹೇಳ ಬೇಡವಾ? ಅಯ್ಯೋ ಇಷ್ಟೆಲ್ಲ ಹೇಳಿವಿ ನಮ್ ಜನಗಳ ಮುಂಚರಿ, ಇದೊಂದೇ ಯಾಕಪ್ಪ ಪುಟ್ಟಿಯೇ ಹೇಳ್ಬಿಡಪ್ಪ. ಇನ್ನು ಫಸ್ಟ್ ಲೈಟ್. ನೀನ್ ಮರ್ಯಾದೆ ಕಳಿಬೇಡ, ನಾ ನಿಮ್ಮಪ್ಪ ಕಲ. ನನ್ನ ಮರ್ಯಾದೆ ಕಳೆದು ಜನಗಳೆದ್ರಿಗೆಲ್ಲ ನನ್ನ ಯಾಕಲ ಮರ್ಯಾದೆ ಕಳೆದು ತೀರ್ಸ್ಬಿಟ್ಟಿಯೇ. ನಾನೇನೋ ನನ್ನ ಮಗ ಮನೆ ಒಳಗೆ ಹೋಗ್ಬಿಟ್ಟು ಒಬ್ಬನೇ ಮಗ ಅಚ್ಚುಕಟ್ಟಾಗಿ ಸಾಕಿದಿ ಕಣ್ರವ. ಹಾಲು ಬೆಣ್ಣೆ ತುಪ್ಪ ಕೊಟ್ಟು ಸಾಕಿದಿ. ನನ್ನ ಮಗ ಏನೋ ರಾಮಾಯಣ ಮಹಾಭಾರತ ಓದ್ತವ್ರೆ ತಾನೆ. ನಾ ತಿಳ್ಕಂದ್ರೆ ಅದ್ಯಾವ್ದೋ ಪದ್ಮಿನಿದು ಲಂಗು ಅಂತ, ಅದ್ಯಾವ್ದೋ ಕಾಮ ಕೇಳಿ ಅಂತ, ಅದ್ಯಾವ್ದೋ ಕಾಮ ಸೂತ್ರುವೆ. ಇವನು ಮನೆಯೊಳಗ ನನ್ನ ಮನೆ ಮಡಗನೆ ತೀರ್ಸದ್ನಾನಯ್ಯ. ನಾನಂತೂ ಮುಗ್ದಿ. ರಾಮಾಯಣ ಮಹಾಭಾರತ ಓದೋ ವಯಸ್ಸು ನಂದಲ್ಲ ಕಣಪ್ಪ, ಅದು ನಿಂದು. ನೀನು ಹೋಗಿ ಇಲ್ಲಿ ಕೂತಲ್ಲ ತವಳರ್ ಚೆಲುವರಾಜು, ಗಂಗಾ ಅಂತ್ಯರಾಜ ದೊಡ್ಡೇರ ಚೆಲುವಣ ಅಂತ್ಯರ ಕೇಳ್ಕವ. ನನಗೆ ವಯಸ್ಸಾಗಿದ್ಯೋ ಇಲ್ವೋ ಅಂತ ನೀವೇ ನೋಡ್ರಪ್ಪ. ವಯಸ್ಸಾದ ಅಪ್ಪನ ಮುಚ್ಚಾರ ಮಾಡಿಕೊಂಡು ನಿಮ್ಮ ಎದುರಿಗೆಲ್ಲಾನು ಹೇಳ್ಬಿಟ್ಟು ನಿಮ್ಮೆಲ್ಲರೇ ಕೇಳ್ಕಬಾ ಅಂತಾನಲ್ಲ. ನೀವು ನನಗೆ ಹೋಗಿದ್ಲ್ವೋ? ನನ್ನ ಮಗ ಒಳ್ಳೆಯವನ ಕೆಟ್ಟವನ ಕೇಳೋದು ನೀವೆಲ್ಲ ಹೋಗಿದ್ವಪ್ಪ. ನನಗೂ ಸ್ವಲ್ಪ ಮರ್ಯಾದೆ ಕೊಡ್ಲಾ? ಅಪ್ಪ ನಿನ್ ಚಪ್ಪಲಿ ಯಾವಾಗ ನಾನು ಅಲ್ತ್ಕಾಯ್ತು ಆವತ್ತಿಂದ ನಾನು ನೀನಿಬ್ರು ದೋಸ್ತುಗಳು ಕಣಪ್ಪ. ಎತ್ಲಾ ನನ್ನ ಮಗನ ಕೈಯ. ಅಲ್ಲ ಕಣಪ್ಪ, ವಯಸ್ಸಿಗೆ ಬಂದಿರೋ ಮಗನ ಮನೇಲಿ ಮಡಿಕೊಂಡು ಅಲ್ಕಟ್ಗಿರಿ ಕೆಲಸ ಮಾಡ್ತಾ ಇದೆಯಲ್ಲ, ನಿಮಗೆ ಮರ್ಯಾದೆ ಬೇರೆ ಕೊಡ್ಬೇಕ ನಾನು? ನನ್ನ ಮಗನ ಕಾಯಾಲೆ ಅಲ್ಲ ಕಲ. ಅಂತ ಅಲ್ಕಟ್ಗಿರಿ ಕೆಲಸ ನಾನೆಲ್ಲ ಮಾಡಿದನು? ಅದನ್ನು ಬೇರೆ ನಾನೇ ಹೇಳ್ಬೇಕ? ಹೇಳ್ತೀನಿ ಕೇಳೋ. ಹೇಳ್ಬಿಡಪ್ಪ, ಎಲ್ಲ ಕೂತಾರ ಕೇಳ್ಕಲಿ. ಬೆಳಿಗ್ಗೆ ಸೋಕ್ಸ್ ಪಿಕ್ಚರ್ ವಿಡಿಯೋ ನೋಡ್ತೀಯ? ನಾನು ಮಂಗಿಲ್ಲಪ್ಪ ನೋಡಿದ್ನ. ಮಧ್ಯಾಹ್ನ ಆಯ್ತು ಅಂದ್ರ ಸನಿದೇನ್ ವಿಡಿಯೋ ನೋಡ್ತೀಯ? ಇಲ್ಲಪ್ಪ ನೋಡಿದ್ನ. ಹೆಂಗಾರ ನೋಡ್ಕೊಂಡು ಹಾಳಾಗೋಲಿ ನಮ್ಮ ಅಪ್ಪೋಟಿ ಮಗ ಅಂತಂದ್ರ ಅವತ್ತು ಸಂಜೆ ಟೈಮ್ನಲ್ಲಿ ಬುಟ್ಟಿ ಮಾರಕ್ ಬಂದಲ್ಲ ಬುಟ್ಟಿಯ, ಅವಳ ಬುಟ್ಟಿ ಒಳಗೆ ಹಾಕೊಂಡು ಕಾಡ್ಯಾರ ಬ್ಯಾಲಗೊಳಗೆ ಕರ್ಕೋದಲ್ಲಪ್ಪ. ನಾ ಕಣ್ಣಾರ ನೋಡಿದ್ನಲ್ಲಪ್ಪ. ನೋಡಪ್ಪ ಕೇಳ್ರಿ, ಯಾವ್ದಾದ್ರು ಪದಾರ್ಥ ತಗೋಬೇಕಾದ್ರೂ ಮುಟ್ಟಿ ಅಂಬಿಕೆ ನೋಡ್ ತಗೋಬೇಕು. ಬಿದ್ರಲ್ಲೇ ಬುಟ್ಟಿ ಮಾಡಿದ್ರು ಮಾವ, ಅದು ತೆಳಗಿದ್ದು ಗಟ್ಟಿಯಾಗಿದ್ದು ನೋಡ್ಕೊಳಕ್ ಕರ್ಕೋದಿ. ಹೆಂಗ್ಸತ್ರ ವ್ಯಾಪಾರ ಮಾಡೋಕೊಲ್ಲದ, ನಾನೇ ಸಪ್ರೇಟ್ ಕರ್ಕೋಗಿ ಮಾಡ್ಕೊಂಡೆ. ನೀನ್ ಅಲ್ಕಡ್ಗಿರಿ ಕೆಲಸ ನನಗೆ ಗೊತ್ತಿಲ್ಲ ಬಿಡಪ್ಪ. ಓ ಕೊನೆಗ ಅವನ್ ಮಾತು ಹೇಳ್ತೀನಿ ಕೇಳೋ. ನಾನು ಬಹಳ ನಿಷ್ಠುರವಾದಿ. ಸುಮ್ಮನೆ ನನಗೆ ಮದುವೆ ಮಾಡಿ ಮನೆ ತೆಜ್ರಿಕಿ ಯಾಕೆ ನನ್ನ ಕೈಲಿ ಕೊಟ್ರೆ ಸರಿ, ಇಲ್ಲ ಅಂದ್ರ ಪ್ರಜಾವಾಣಿ ಪೇಪರಲ್ಲಿ ಮೊದಲೇ ಹಾಕಿಸ್ತೀನಿ ತಂದೆನೇ ಕೊಂದ ಮಗ ಅಂತ. ಹಾಲಮ್ಮ 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 ನನ್ನ ಮನಸ್ಸು ಹಾಲಮ್ಮ, ಹಾಲಮ್ಮ ಹಾಲಮ್ಮ ನಿನ್ನ ಮನಸ್ಸು ಹಾಲಮ್ಮ, ನಿನ್ನ ಮನಸ್ಸು ಹಾಲಮ್ಮ, ನಿನ್ನ ಮನಸ್ಸು ಹಾಲಮ್ಮ. ಲಾಲೋ ನನಗಾಕೋ ಹಾಲು, ಲಾಲೋ ನನಗಾಕೋ ಹಾಲು, ನಿನ್ ಮಾಡಿ ನನಗೆ ಹಾಕುವ. ಲಾಲೋ ನನಗಾಕೋ ಹಾಲು.
ಅಲ್ಲ ಕಣ್ರಲ್ಲ, ಎಣ್ಣೆ ಕಾಣ್ದಿರೋ ಬರಗೆಟ್ಟು ಕಾಲದಲ್ಲಿ ಹುಟ್ಟಿದೀರಾ ಅಂತ ಕಾಣಿಸ್ತಾ ಇದೆ. ಅಲ್ಲ, ಅಪ್ಪ ಮಗ ಹೀಗೆ ಕಚ್ಚಾಡ್ತಿದ್ರೆ ನನ್ನ ಹಾಲನ್ನ ಯಾರ್ಗೆ ಅಂತ ಹಾಕಿ? ಲಾಲು, ಯಾರ್ದು ಚೆನ್ನಾಗದ ಅವ್ರದ ನೋಡ್ ಹಾಕೋ. ಲೇ ವಾಸು, ನನ್ನ ಮಗನೇ ನೀ ಯಾಕ್ಲ ಬಂದೆ? ನೋಡ್ರಪ್ಪ, ಇಷ್ಟು ದಿನ ನಾನೇ ಹಾಲು ಹಾಕಿಸ್ಕೊಂಡು ಈ ನನ್ನ ಮಗನ ಕಾಯಿಸಿ ಕುಡಿಸ್ತಿದ್ದೆ. ಇವತ್ತು ಅಳ್ಳಾಡ್ಸ್ಕೊಂಡ್ಬಿಟ್ಟವನೆ ಪಾತ್ರೆಯ. ಅಪ್ಪ, ನಂದ ನಾನು ಬಿಗ ಹಿಡ್ಕ ಬಂದವನೆ, ನಂದ್ರೊಳಗೆ ನಾನು ಹಾಕಿಸ್ಕೊತೀನಿ. ನಿಂದಾರಿ ಹಿಡ್ಕ ಬಂದಿದ್ಯಲ್ವಾ, ನಿಂದ್ರೊಳಗೆ ನೀನು ಹಾಕಿಸ್ಕೊ. ನಾನು ಮಗನೇ ಒಂದು ಮಾತಾಡ್ತೀನಿ ಕೇಳ ನನ್ನ ಮಗನೇ. ನಿಮ್ಮ ಅಪ್ಪ ಕಲ ಒಂದೇ ಕ್ಯಾನ್ ಹಾಲಿಗೆ ನೀವೆಲ್ಲ ಕೂತಿದ್ದೀರಿ, ಇಬ್ರು ಗುದ್ದಾದ್ರ ಅಪ್ಪ ಮಕ್ಕ. ನಿಮ್ಮ ಮನ್ಸಿಗೆ ಏನು ಅನ್ಸದ್ರವ? ಹೇಳವ ನನ್ನ ಮಗನಿಗೆ. ಅಪ್ಪ, ಈಗ ಸಮಸ್ಯೆ ಬೇಡ, ಅವನ್ ಮಾತಾಡಿದ್ರಿ ಕೇಳೋ. ನೀನೊಂದ್ ಕಡೆ ಕುಡಿ, ನಾನೊಂದ್ ಕಡೆ ಕುಡಿತೀನಿ. ಏನಪ್ಪ ಇದು? ನೋಡ್ತಾ ಇದಾರೆ, ನೀವೊಂದ್ ಕಡೆ ಕುಡಿ, ನಾವೊಂದ್ ಕಡೆ ಕುಡಿತೀನಿ ಅಂದ್ರೆ ಹಾಲು ತಂದಿರೋಳು ಎಕಡೆ ತಗೊಂಡಿದ್ವಿ. ನಾನು ಹೇಳಿದ್ದು ಹಂಗಲಕನಪ್ಪ, ಲಾವಣ್ಯ ಹಾಲು ತಂದವಳಲ್ವ, ತಪ್ಪಲಿಗೆ ಹಾಕಿಸ್ಕೊಂಡು ನಾನು ಈ ಕಡೆ ಕುಡಿತೀನಿ, ನೀನು ಆ ಕಡೆ ಕುಡಿತೀನಿ ಹಂಗ ಹೇಳ್ಬೇಕು ತಾನೇ? ಅಲ್ಲ ನನ್ನ ಮಗನೇ, ಅದ ಬಿಡಿಸಿ ಹೇಳಬೇಡ್ದೆ. ನೀವೊಂದ್ ಕಡೆ ಕುಡಿ, ನಾವೊಂದ್ ಬೇರೆ ಕುಡಿತೀನಿ ಅಂದ್ರೆ ನಾನೇ ಬೇರೆ ನೀನೇ ಬೇರೆ ಇಲ್ಲ. ಬಾಪ, ಅಪ್ಪ, ನಾನು ಯಾವ ವಯಸ್ಸಿಗೆ ಬನ್ನೋ ಆವತ್ತಿನಿಂದ ನೀನೇ ಬೇರೆ ನಾನೇ ಬೇರೆ. ಏ ಲಾಲು, ಏನ್ ಯೋಚನೆ ಮಾಡ್ತೀಯ? ಹಾಕು ಒಂದ್ ಲೀಟ್ರ್ ಹಾಲು. ನನ್ನ ಪಾತ್ರೆ ನಾಲು. ಅಲ್ಲ, ಅಪ್ಪ ಮಕ್ಕಳು ಇಬ್ರು ಹೀಗೆ ಕಿತ್ತಾಡ್ತಾ ಇದ್ರೆ ನನ್ನ ಹಾಲನ್ನ ಯಾರಿಗ್ ಹಾಕ್ಲಿ, ಯಾರಿಗ್ ಬಿಡ್ಲಿ? ಹಾಕು ಲಾಲು ಒಂದ್ ಲೀಟ್ರ್ ಹಾಲು. ಲೇ ನನ್ನ ಮಗನೇ, ಹೆಣ್ಮಕ್ಳಂಗೆಲ್ಲ ಕರಿಬಾರ್ದು ಕಲ. ನಾನು ಕರಿತೀನಿ ನೋಡು. ಗುಲ್ ಗುಲ್ ಗುಲಾಬಿ ಹಾಕು. ಯಪ್ಪ ಯಪ್ಪ, ಗುಲಾಬಿ ಅಂತೆ ಗುಲಾಬಿ, ಮಾಡೋದು ಅನಾಚಾರ, ತಿನ್ನೋದು ಬದನೆಕಾಯಿ. ಒಂದ್ ಗಾಳಿ ಮಾತ ನೀ ನೋಡೇ ಮಾಡಿರ್ಬೇಕು. ನನ್ನ ಮಾತ್ರ ಅಕ್ಕನೋ ಅವ್ವನೋ ಅಮ್ಮನೋ ಅಂತಂದ್ಬಿಟ್ಟು ನೀ ಮಾತ್ರ ಸಿಂಗಾರಿ ಬಂಗಾರಿ ಬುಲ್ಬುಲ್ ಅಂತ ಇದೆಯಲ್ಲ, ಇದ ನ್ಯಾಯವಪ್ಪ? ಅಲ್ಲ, ನಾನು ಅಷ್ಟೊತ್ತಿನ ನೋಡ್ತಾನೆ ಇದ್ದೀನಿ, ಅಪ್ಪ ಮಗ ಹೀಗೆ ಕಚ್ಚಾಡ್ತಾ ಇದ್ರೆ ನನ್ನ ಹಾಲನ್ನ ಯಾರ್ಗೆ ಅಂತ ಹಾಕ್ಲಿ, ಯಾರ್ಗೆ ಅಂತ ಬಿಡ್ಲಿ? ಅವನಿಗಿಂತ ಲಾಲು, ಯಾರ್ದು ಗಟ್ಟಿಗ ಪಳ ಪಳ ಅಂತ ಹೊಳಿತಾ ಇದೆ, ಅವ್ರಿಗೆ ಹಾಕೋ ನೀನು ಹಾಲು. ಅದು ಅಲ್ಲ, ನಿಂದ ಕುಡ್ದು ಯಾರೋ ತಾಕತ್ತಾಗಿ ದಕ್ಕಿಸ್ಕೊತಾರ ಅವ್ರು ನೋಡಾಕೋ ಹಾಲು. ನಾವು ಸಾವಿರ ಕಳ್ಳಿಲ್ಲ ಅಂದ್ರೆ ನಿನಗಾಗೋದಿಲ್ಲ. ಸ್ವಲ್ಪ ಇರ್ಲಿ ಅಂತ ನಾವು. ನನ್ನ ಪತ್ರಗೆ ಏನಾಗಿದ್ದು, ಕಲ್ಲು ಬಾಗೆ ಬರ್ತೇ ಇದ್ದಂಗೆ ಅದೇ ವಯಸ್ಸಾಗದೆ ತಿಳ್ಕೊಬೇಡ. ಉಣಿಸೇ ಮರ ಮುಪ್ಪಾದ್ರು ಉಳಿ ಮುಪ್ಪಾದ್ದೆ. ನನಗೊಂದು ಲೀಟ್ರ್ ಹಾಲಾಕು. ಅಯ್ಯ, ಇದೇನ್ರಿ ಇದು? ನಿಮ್ದೆಲ್ಲ ಬಿದ್ದೋಗದೆ. ಏನು ಅಂತ ಕೇಳ್ತಾ ಇಲ್ವಲ್ಲ ನೀನು? ಏನ್ರಿ ನಂದು ಬಿದ್ದೋಗಿರೋದು? ಅದೇ ಕಣ್ರಿ ತಗ್ಗು. ಒಳಗೆ ತೇಗ್ ನೋಡ್ಬೇಕು ನಾವು. ಮ್ಯಾಗೆ ಮರ ನೋಡಿದ್ರಾಗಲ್ಲ, ಅದು ಉಬ್ಬು ಕುಬ್ಬುತ್ತಿರುತ್ತೆ. ನಂದು ಹೆಂಗೈತೆ ಹಾಲಿನ ಪಾತ್ರ? ನಿಂದು ಬಿಡೋ, ಸರಿಯಾಗಿರೋದೇ ಹಿಡ್ಕ ಬಂದಿದ್ಯಲ್ಲೋ. ಅಲ್ಲ, ದಪ್ಪಕ್ಕೆ ಉದ್ದೋದಕ್ಕೆ ಹೆಂಗೈತೆ ನೋಡು. ನಿನ್ ಬಗ್ಗೆ ಹೇಳ್ಬೇಕ ನಾನು? ಮತ್ತೆ ಯೋಚನೆ ಮಾಡ್ತಾ ಇದೀಯ? ಹಾಕು ಹಾಲು ಬೇಗ ಬೇಗ. ನನಗಾಕು ನಾವು ಹಾಲು. ನನಗಾಕು ಹಾಲು. ಇಲ್ಲ ಯಾವರಂತವ್ರು ಲಾಲು, ಬಿಡಲ್ಲ ಕೈನ.
ಹಿಂಗೆ ಕಂಡ್ರಲ್ಲ ಒಂದ್ ಹೆಣ್ಣು ನಾಯಿಗೆ 2 ಗಂಡು ನಾಯಿಗಳು ಹಿಂಗೆ ಕಚ್ಚಾಡೋದು ಆ? ಹಿಂಗೆ ಕಚ್ಚಾಡ್ತಾ ನಿಂತ್ಕೊಳ್ಳಿ. ನನ್ನ ಮಗ ನನ್ನ ಮರ್ಯಾದೆ ತಗೊಂಡ್ಬಿಟ್ನಲ್ಲಪ್ಪ. ನೋಡಿ ಇನ್ ಮುಂದೆ ನಿಮ್ ಮನೆಗೆ ಹಾಲು ಹಾಕೋದನ್ನ ನಾನ್ ಬಂದ್ ಮಾಡ್ತೀನಿ. ನಾನು ಇನ್ ಬರ್ತೀನಿ. ಲಾಲೋ ನಿಲ್ಲು ನಿಲ್ಲು. ನಾವು ಯಾರೋ ಇವಳು ತಲೆಕೆಟ್ಟ ಹುಡುಗಿ ಯಾರ ಹತ್ರ ಯಾವಾರ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ತಿಳುವಳಿಕೆ ಒಳಗೆ ಈ ನನ್ನ ಮಗ ಬೇರೆ ಬಂದ್ಬಿಟ್ನಾ. ಇವತ್ತು ಬೇರೆ ಹಾಲಿಲ್ಲ, ಹೆಂಗಪ್ಪ ಮನೆ ಕೊಡು ನನ್ನ ಮನೆ. ಓ ಅವಳು ಹಣಕ್ ಬೆಲೆ ಕೊಡೋ ಹುಡುಗಿಯಲ್ಲ ಕಣಬ. ಗುಣಕ್ಕ ಪರ್ಸ್ನಾಲಿಟಿಗ ವಯಸ್ಸಿಗೆ ಬೆಲೆ ಕೊಡೋ ಹುಡುಗಿ. ನಾ ಇನ್ ಬರ್ತೀನಿ. ನಡೀಲ ನನ್ನ ಮಗನೇ ನಡಿ. ನಿನಗೆ ಆ ಹುಡುಗಿ ಹುಚ್ಚು ಫುಲ್ಲಾಗಿ ಹಿಡಿದು ಬಿಟ್ಟದ. ಯಾವುದೇ ಕಾಣ್ಕುವೆ ಆ ಹುಡುಗಿ ನಿನಗೆ ಬಿಟ್ಕೊಡೋಕೆ ನಾ ಬಿಡಲ್ಲ. ಯಾವತ್ತಿದ್ರು ಅವಳಿಗೆ ನಾನೇ ಜವಾನ, ತೋ ನಾನೇ ಯಜಮಾನ. ನಾವು ಬಾ ಇಬ್ರು ಕಾವು.